10 ವರ್ಷದಿಂದ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಕಳೆದ 10 ವರ್ಷ ಒಬ್ಬರು ಶಾಸಕರಾಗಿದ್ರು. ಅವರು ನಮ್ಮೂರವರೇ, ಪೆರೇಸಂದ್ರದವರು. ನಾನು ಪೆರೇಸಂದ್ರದವರು, ಪಕ್ಕದ ಮನೆಯವರು. ನಾವು ಪಕ್ಕದ ಮನೆಯವರು. ಎಲ್ಲರೂ ಹೋಗಿ ಅವ್ರು ಜೈಕಾರ ಆಗ್ತಿದ್ರೆ ನಾನೇನೋ ಗೊತ್ತಿಲ್ಲ, ಆ ಚೇರ್ ಕಡೆ ನೋಡ್ತಾ ಇದ್ದೆ. ಏನೋ ಒಂಥರ ಚೇರ್ ಬಾಗುಂದಿಯಲ್ಲಿ, ಬಟ್ ಕುತ್ಕೊಳ್ಳೋ ಮನಸ್ಸಿರ್ಲಿಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಫ್ ಯು ಆರ್ ಅನೇಬಲ್ ಟು ಡ್ರೀಮ್, ನಿಮ್ಗೆ ಆ ಧೈರ್ಯ ಬರಲ್ಲ. ನಿಮ್ಮ ಮಗನಿಗೂ ಹೇಳಿ, ಕಂಪ್ನಿ ನೀವು ಪೇರೆಂಟ್ಸೇ, ಒಂದು 30,000 ಕೆಲಸ ಹುಡ್ಕಿ ಹೋಗಲಿ, ನೀವು ಕಂಪ್ನಿ ಕಟ್ತಾನಂತೆ. ತಮಾಷೆನ ಬೆಂಗಳೂರಲ್ಲಿ ಜಾಗ ಎಲ್ಲಿಂದ ತರ್ತೀಯಾ? ನಿನಗೆ ಬಿಲ್ಡಿಂಗ್ ಯಾರು ಕೊಡ್ತಾರೆ? ನಿನಗೆ ಸಾಲ ಯಾರು ಕೊಡ್ತಾರೆ? ಇನ್ನು ಕೆಲವರು ನಾನು ನೋಡ್ತಾ ಇರ್ತೀನಿ, ಪಾಪ ನಮ್ಮ ರೈತರು ಸರ್, ಯಾರೋ ಒಂದು ಟೀಚರ್ ಆತ್ಮಹತ್ಯೆ ಮಾಡ್ಕೊಂಡ್ರು ಕೋವಿಡ್ ಟೈಮಲ್ಲಿ. ನಾನು ಹೇಳಿದೆ ಯಾಕೆ ಅಂತ ನೋಡಿದ್ರೆ, ಸಾಲ ಮಾಡಿದ್ರು ಅಂತ. ಸರ್, ಭಯ ಬೀಳ್ಬೇಕಾಗಿರೋದು ಸಾಲ ಕೊಟ್ಟವನು ಸರ್, ತಗೊಂಡವನಲ್ಲ. ಇದೇನಾಗ್ತಾ ಇದೆ? ಭಯ ಬೀಳ್ಬೇಕಾಗಿರೋದು ಸಾಲ ಕೊಟ್ಟವನು. ಸಾಲ ಕೊಡಕ್ಕಾಗಲ್ಲ ಅಂದ್ರೆ ಏನ್ ಮಾಡಂಗಿದ್ದಾರೆ? ಆಗಲ್ಲ, ಹೋಗ ಅನ್ಬೇಕು. ಅದಕ್ಕೆ ಸಾಲ ತಗೊಂಡಿರೋರು ಭಯ ಬೀಳಕ್ ಹೋಗ್ಬೇಡಿ. ನಾನು ಪೇಪರಲ್ಲಿ ಹೆಂಗೋದ್, ನಾನು ಹೇಳ್ತಾ ಇರ್ತೀನಿ, ಪೇಪರಲ್ಲಿ ಸಾಲ ಕೊಟ್ಟವನು ತೀರಿಕೊಂಡ ಅಂತ ಓದ್ಬೇಕು. ಇನ್ನು ಕೆಲವರು ನಾನು ನೋಡಿದೀನಿ. ನಾನು ಹೇಳಿ ಯಾಕೆಂದ್ರೆ, ಸಾಲ ಕೊಟ್ಟವನು ಎದುರ್ಬೇಕು, ಸಾಲ ತಗೊಂಡವರು. ಇನ್ನು ಬಹಳಷ್ಟು ಜನ, ನಾನು 5 ಲಕ್ಷ ಸಾಲ ಮಾಡಿದ್ದೀನಿ, 10 ಲಕ್ಷ ಮಾಡಿದ್ದೀನಿ, 2 ಲಕ್ಷ ಸಾಲ ಮಾಡಿದ್ದೀನಿ. ಅವ್ರು ಬಂದು ಮನೆ ಮುಂದೆ ಮರ್ಯಾದೆ ತೆಗೆದುಹಾಕಿದ್ರು. ಏನು ಪಕ್ಕದ ಮನೆಯವ್ರಿಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ನೀವೀಗ ಅನ್ಕೊಂಡಿದ್ದೀರಾ? ಏನಿರಲ್ವ, ನೀವು ಅವ್ರಿಗೆ ಬೈಕೊಂತೀರ, ಅವ್ರು ನಿಮ್ಮನ್ನು ಬೈಕೊಂತಾರೆ. ಆದ್ರೂ ಆಚೆ ಬಂದಾಗ ಇಬ್ರು ಸ್ಮೈಲ್ ಕೊಟ್ಕೊಂಡು ಚೆನ್ನಾಗಿದ್ದೀರಾ ಅಕ್ಕ, ಚೆನ್ನಾಗಿದ್ದೀರಾ. ಪಕ್ಕದ ಮನೆ ಹುಡುಗಿ ರ್ಯಾಂಕ್ ಬಂದ್ರೆ ಅವ್ರ ಎಕ್ಸಾಮ್ ಸೆಂಟರ್ ಫ್ರೀ ಬಿಟ್ಟಿದ್ರಂತೆ. ನಾವು ಅದನ್ನು ಮನಸ್ಫೂರ್ತಿಯಾಗಿ ಒಪ್ಪಲ್ಲ. ಮತ್ ನಮ್ಮ ಮನೆ ಹುಡುಗಿ ರ್ಯಾಂಕ್ ಬಂದ್ರೆ ಅವ್ರಿಗೆ ಒಪ್ತಾರೆ. ನಮ್ಮ ನೆಂಟ್ರಲ್ಲಿ ಯಾರಾದ್ರೂ ಸಾಧಿಸಿದ್ರೆ, ಅವರಪ್ಪ ಹತ್ರ ದುಡ್ಡಿತ್ತು, ಸ್ಕೂಲಲ್ಲಿ ಫ್ರೀ ಬಿಟ್ಟಿದ್ರು, ನಾವೇ ಮಾತಾಡ್ತೀವಿ. ಆದ್ರೆ ನಮ್ಮ ಮನೆ ಮಗು ಏನಾದ್ರೂ ಸಾಧಿಸಿದಾಗ ಅವ್ರ ಮಾತ್ರ ಹೊಗಳ್ಬೇಕು. ಅದೆಂಗಾಗುತ್ತೆ? ಹೋಗ್ಲಿ, ನಾವೇ ಎಷ್ಟು ಜನ ಮನಸ್ಫೂರ್ತಿಯಾಗಿ ಹೊಗಳಿದೀವಿ, ಎಷ್ಟು ಜನ ಅಪ್ರಿಷಿಯೇಟ್ ಮಾಡಿದೀವಿ. ನಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಡಾಕ್ಟರ್ ಆದ್ರೆ ನಾವು ಮೇಲೆ ಪ್ರೀತಿಯಿಂದ ಮಾತಾಡಿ ಏನೋ ಒಂದು ಕೊಂಕ ಕಟ್ಕೊಂಡು ಮಾತಾಡಿಲ್ವಾ? ಹಂಗೆ ನಮ್ಮನೆ ಹುಡುಗಿ ಏನಾದ್ರೂ ಸಾಧಿಸಿದ್ರು ಅವರು ಪ್ರೀತಿಯಿಂದ ನೋಡಲ್ಲ. ಇದು ಅಪ್ಲೈ ಮಾಡ್ಬೇಕಲ್ಲ. ನಾನು ಹುಡುಗರಿಗೆ ಹೇಳ್ತಾ ಇದ್ದೆ, ಈ ಬಸ್ ಅಡ್ಡ ಬರುವಾಗ ರೋಡ್ ದಾಟೋದು, ಗಾಡಿಯಲ್ಲಿ ಜೋರಾಗಿ ಹೋಗೋದು ಏನಕ್ಕೆ ಅಂದ್ರೆ, ಏನ್ ಧೈರ್ಯನಪ್ಪ, ಗಾಡಿ ಅಷ್ಟು ಸ್ಪೀಡಾಗಿ ಓಡಿಸ್ತಾನೆ, ರೋಡ್ ದಾಟ್ತಾನೆ ಅಂತ ಅನ್ಕೊಳ್ಳಿ ಅಂತ. ಆದ್ರೆ ಜನ ಏನ್ ಅನ್ಕೊಂತಾರೆ, ಅವ್ನು ಸ್ಪೀಡಾಗಿ ಹೋದ್ರೆ ನನ್ನ ಮಗನ್ಗೆ ಹೋಗೋಕಲ್ಲ, ಹತ್ರ ಬಂದಿದೆ ಅನ್ಕೊಂತಾರೆ. ಬಸ್ ಸ್ಪೀಡಾಗಿ ಬಂದ್ರು ಅವ್ನು ರೋಡ್ ದಾಟಿದ್ರೆ ಯಾರು ದೂರ ಅವ್ನು ಏನ್ ಧೈರ್ಯನಪ್ಪ, ಯಾರು ಅನ್ಕೊಳ್ಳಲ್ಲ, ಏನ್ ತಲಾರ್ತೆ ಅವನು ಅಂತಾರೆ. ನಮ್ಗೆ ಯೋಚನೆ, ನಾನು ಹೇಳಿದೆ ಮೊನ್ನೆ ಹುಡುಗರಿಗೆ, ಯಾಕಪ್ಪ 120 ಹೋಗ್ತೀವಿ ಸರ್? ಬಿಲ್ಡಪ್ ಕೊಡಕ್ಕಿಲ್ಲ. ಬಿಲ್ಡಪ್ ಕೊಡ್ಬೇಕು ಅಂದ್ರೆ 30 ಹೋಗ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸು ಈ ಜನರೇಷನ್ ಇಲ್ಲ. ನೀವು ಇನ್ನೇನೋ ಸಾಧಿಸ್ತೀರಾ ಅಂತ. ಬೈಕಲ್ಲಿ ಬಿಲ್ಡಪ್ ಕೊಡ್ಬೇಕು ಅಂದ್ರೆ 30 ಹೋದ್ರೆ ಅವ್ನು ಹಾಕಿರೋ ಕ್ರೀಮು ಹೇರ್ ಸ್ಟೈಲ್ ಆದ್ರೂ ಕಾಣಿಸುತ್ತಾ? ಅವ್ರಿಗೆ ಬಿಲ್ಡಪ್ ಕೊಡ್ಬೇಕು ಅಂದ್ರೆ ಸ್ಲೋ ಹೋಗ್ಬೇಕು ಅನ್ನೋ ಸತ್ಯನೂ ಗೊತ್ತಿಲ್ಲ. ರಾಮ ಮೆರುಪುತ್ತಿಗ ಅಂತ ಹೋಗೋದು ಬರೋದು. ಈ ಜನರೇಷನ್ಗೆ ಏನು ಸುಮ್ಮನೆ ಸರ್, ಸುಮ್ಮನೆ ಏನು ಗೊತ್ತಾಗ್ತಿಲ್ಲ. ಮತ್ತೆ ಇನ್ನ ಕೆಲವ್ರಿಗೆ ಅಭದ್ರತೆ. ಯಾರೋ ಒಬ್ಬ ಬಸ್ ಹತ್ತದಂತೆ, 2 ಟಿಕೆಟ್ ತಗೊಂಡಂತೆ. ಏನಕ್ಕೋ 2 ಟಿಕೆಟ್ ಅಂದ್ರೆ, ಸರ್ 1 ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರ್ಲಿ ಅಂತ, 2 ಕಳೆದೋದ್ರೆ ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ. ಅಂದ್ರೆ ಕೆಲವ್ರಿಗೆ ಈ ಅಭದ್ರತೆ. ಇದು ಆಗ್ಲಿಲ್ಲ ಅಂದ್ರೆ, ಇದು ಹೋದ್ರೆ ಸರ್ ಈಗ ಹೇಳಿ ಸರ್, ನಿಮ್ಮ ಹತ್ರ 1000 ಕೋಟಿ ಇದೆ ಅನ್ಕೊಳ್ಳೋಣ. ಅಮ್ಮಮ್ಮ ಅಂದ್ರೆ ಸೋನಾ ಮಸೂರಿ ಅಕ್ಕಿ ಹಾಕ್ಬೋದು ಮನೆಯಲ್ಲಿ. ಅದೇ ಬೇಳೆ, ಅದೇ ಖಾರ, ಅದೇ ಸಾಂಬಾರ್. ಅಮ್ಮಮ್ಮ ಅಂದ್ರೆ ಡೈನಿಂಗ್ ಟೇಬಲ್, ಕುತ್ಕೊಳ್ಳೋ ತಟ್ಟೆ ಚೇಂಜ್ ಆಗ್ಬೋದು. ಇನ್ನೇನ್ ಮಾಡಕ್ಕಾಗುತ್ತೆ? ಜಾಸ್ತಿ ಬೆಳೆದಂಗೆಲ್ಲ ಅಷ್ಟು ತಿನ್ನಕ್ಕಾಗಲ್ಲ. ನಾನು ಬೆಳಗ್ಗೆಯಿಂದ ನೋಡಿ ಇನ್ನೂ ತಿಂಡಿ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಒಂದು ಮೀಟಿಂಗು, ಇದು ಏನಿಲ್ಲ ಅಂದ್ರೂ 4 ಗಂಟೆ ಆಗುತ್ತೆ. ನಾನು ಮೊದಲು ಲೈಫಲ್ಲಿ ಸಕ್ಸಸ್ಸೇ ಇರಲಿಲ್ಲ, ದುಡ್ಡೇ ಇರಲಿಲ್ಲ. 8 ಗಂಟೆಗೆ ಟಿಫನ್, 12ವರೆಗೆ ಊಟ, 4 ಗಂಟೆಗೆ ಸ್ನ್ಯಾಕ್ಸು, ಒಳ್ಳೆ ಊಟ. ಹಬ್ಬದ ದಿನ ಅಂತೂ ಸೂಪರ್. ಹಿಂಗೆಲ್ಲ ಇರೋದು. ಅಟ್ ದ ಎಂಡ್ ಆಫ್ ದ ಡೇ ಅನಿಸುತ್ತೆ, ನಾನು ಭಾಳಷ್ಟು ಜನ ಹುಡುಗರಿಗೆ ಹೇಳ್ತಿರ್ತೀನಿ, ನಿಮ್ಮ ಮಗಗೆ ಹೇಳ್ಕೊಡಿ ಮೇಡಮ್, ನಿಮ್ಮ ಮಗಳಿಗೆ ಹೇಳ್ಕೊಡಿ, ಅವ್ರೇನೋ ಅನ್ಕೊಂಡಿದ್ದು ಸಾಧಿಸ್ತಾರೆ ನೋಡಿ, ಅಲ್ಲಿಂದ ಫೈಟ್ ಸ್ಟಾರ್ಟ್ ಆಗೋದು. ಸಾಧಿಸಕ್ಕೆ ಹೋದಾಗಲ್ಲ, ಬಟ್ ಹಂಗಾಗೋಗುತ್ತೆ ಜೀವನ. ಸೊ ಇಷ್ಟೇ ಅಲ್ಲದೆ ಸ್ವಲ್ಪ ವಾಸ್ತವಕ್ಕೆ ಹತ್ರ ಬದುಕಿ ಜೀವನ ನಿಮ್ದೆಲ್ಲರದು ಚೆನ್ನಾಗಿರ್ಬೇಕು. ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ಚಿಕ್ಕಬಳ್ಳಾಪುರದ ನೂತನ ಶಾಸಕ. ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಹಿಡಿಯಲ್ಲ, ಅದಕ್ಕೆ ನಾನೇ ಹೇಳ್ಕೊತಾ ಇದ್ದೀನಿ. ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ, ಒಂದು 14 ಪುಸ್ತಕದ ಲೇಖಕ, 12 ಪ್ರಶಸ್ತಿ ಬಂದಿದೆ.
ಒಂದು ಮೋಟಿವೇಶನ್ ಟಾಕ್ ಶೋ ಮಾಡ್ತಿದ್ದೆ, ಸ್ಥಳೀಯ ವಾಹಿನಿಯಲ್ಲಿ ಒಂದು ಸ್ಟೇಟ್ ಚಾನಲ್ ಅಲ್ಲಿ ಕಾಲಮ್ ಬರೀತಾ ಇದ್ದೆ. ಈಗ ರಾಜಕೀಯ ನನ್ನ ಹೊಸ ಹೆಜ್ಜೆ. ನಾನು ಮನೆ ಮನೆಗೂ ಹೋಗ್ತಾ ಇದ್ದೀನಿ, ನಮಸ್ತೆ ಚಿಕ್ಕಬಳ್ಳಾಪುರ ಅಂತ. ಈಗಾಗಲೇ 3 ವಾರ್ಡ್ ಮುಗಿಸಿದ್ದೀನಿ. ನಮಸ್ತೆ ಚಿಕ್ಕಬಳ್ಳಾಪುರ, ಮನೆ ಮನೆಗೆ ಹೋಗೋದು, ಕಷ್ಟ ಕೇಳೋದು ವಿತ್ ಆಫೀಸರ್ಸ್. ಇದೊಂದು ವಿನೂತನ ಪ್ರಯತ್ನ, ನಾನು ಕೈ ಹಾಕಿದ್ದೀನಿ. ಫ್ರೀ ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ, ಬಟ್ಟೆ ಸೀರೆ ಕೊಟ್ಟಿದ್ದೀನಿ. ನಾನು ವಿಶೇಷವಾಗಿ ಈ ಭಾಗದ ಶಾಸಕರು KH ಮುನಿಯಪ್ಪ ಸಾಹೇಬ್ರಿಗೂ ನಾನು ನಿಮ್ಮ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಅವರು ನನಗೆ ಹಿರಿಯ ಮಾರ್ಗದರ್ಶಕರು. ನನ್ನ ರಾಜಕೀಯ ಗುರುಗಳಾದಂಥ MC ಸುಧಾಕರ್ ಸಾಹೇಬ್ರು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೀನಿ. ನಾನು ಅವ್ರ ಬರ್ತ್ಡೇ, ಇದೊಂದು ಘಟನೆ ಹೇಳ್ಬಿಡ್ತೀನಿ, ಟೀಚರ್ ಎಷ್ಟು ಮುಖ್ಯ ಅಂತ. ನನಗೆ ಅವ್ರ ಪೊಲಿಟಿಕಲ್ ಟೀಚರು. ನಾನು ಅವ್ರ ಬರ್ತ್ಡೇಗೆ ವಿಶ್ ಮಾಡಕ್ಕೆ ಹೋದ್ನಕ, ನನಗೆ ಏನೂ ಗೊತ್ತಿಲ್ಲ ಅಕ್ಕ. ಮಾರ್ಚ್ 19 ಮನೆಗೆ ಹೋದ್ನಕ. ನಾನು ಹೋಗಿ ಸರ್ ವಿಶ್ ಹ್ಯಾಪಿ ಬರ್ಡೇ ಅಂದೆ. ಏನು ಪ್ರದೀಪ್? ನಾನು ಕೂತ್ಕೊಂಡು ಸರ್ ಯಾರು ಸರ್ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಕ್ಯಾಂಡಿಡೇಟ್, ಬೇಗ ಕೊಡಿ ಸರ್ ಗೆಲ್ಸ್ಕೊಂಡು ಬರ್ತೀವಿ ಅಂತ. ಏನೋ ಪ್ರದೀಪ್ ಯಾರೂ ಒಪ್ತಾ ಇಲ್ಲ ಅಂದರು. ಯಾಕೆ ಸರ್? ಅವ್ರ ವಿರುದ್ಧ ಗೆಲ್ಲಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ನೀನು ನಿಂತ್ಕೊಂತೀಯ ಅಂದರು. ನಾನು 2 ದಿನ ಸ್ವಿಚ್ ಆಫು. ನನಗೆ ಭಯ, ಸರ್ ಏನಾದರೂ ಸೋತೋದ್ರೆ ಕೋರ್ಟ್ ಪಕ್ಕ ಮನೆ ಮಾಡಬೇಕು ಸರ್. ಮತ್ತೆ ನಾನು ಗೊತ್ತು, ರಾಜಕೀಯ ಅಂದರೆ ಹಂಗೆ ಇರುತ್ತಲ್ಲ, ಗೆದ್ದವರು ಸೋತವರು, ಕೇಸುಗಳು, ಸುತ್ತಾಟ. ನಾನು ಹೇಳಿದೆ, ಬಿಡ್ಲಿಲ್ಲ ನಮ್ಮ ಸಾಹೇಬ್ರು. ಬಾ ನೀನು ನಿಂತ್ಕೊ ಅಂದರು. ನಾನು ಇನ್ನೂ ಎಸ್ ಅಂತ ಇಲ್ಲ, ಕರ್ಕೊಂಡೋಗಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೂರಿಸ್ಬಿಟ್ರು. ಸಿದ್ದರಾಮಯ್ಯ ಸಾಹೇಬ್ರು ಏನಯ್ಯ ಹೋಗು ಗೆದ್ಕೊಂಬ ಅಂದರು. ನಮ್ಮ DK ಸಾಹೇಬ್ ಹೋಗಿ ಗೆದ್ಕೊಂಬ ಅಂತ. ನಾನು ಇನ್ನೂ ಎಸ್ ಅಂತಿಲ್ಲ, ಇವರೆಲ್ಲ ಎಸ್ ಅಂದ್ಬಿಟ್ರು. ನೋಡಿ ಹೆಂಗ್ ಬರುತ್ತೆ ಅವಕಾಶ ಅಂತ. ನಾನು ಇನ್ನೂ ಇದನ್ನು ಹೋಗ್ಬಿಟ್ಟು ನನ್ನ ಫ್ಯಾಮಿಲಿಗೆಲ್ಲ ಹೇಳಿದೆ, ಲೈಫ್ ಹಾಳು ಮಾಡ್ಕೊತಾ ಇದ್ರೆ ನೀವು ಸರಿ ಅಂತ ಬಂದು ಹಾಕಿದೆ. 13ನೇ ತಾರೀಕು ನನ್ನ ಜೀವನದ ಮರೆಯಲಾಗದ ದಿನ. ಕೇರ್ ಆಫ್ ಅಡ್ರೆಸ್ ಇಲ್ದಿರೋ ಹುಡುಗರಿಗೆ ವಿಧಾನಸೌಧದಲ್ಲಿ ಒಂದು ಚೇರು ಕಾಯಂ ಆಗಿತ್ತು. 20 ದಿನದಲ್ಲಿ ಟಿಕೆಟ್ ಕೊಟ್ಟಾಗಲೇ ಚೇರ್ ಎಳ್ಕೊಂಡು ಕೂತ್ಕೊಂಡವರು. 5 ವರ್ಷ ಕೊಟ್ಟರೆ ನಮ್ಮಂಥ ಹುಡುಗರು ಬಿಡ್ತೀವ? ಏನಾದರೂ ಮಾಡಿ ಒಂದು 20 ವರ್ಷ ಆ ಸೀಟ್ನ ಕಾಯಂ ಮಾಡ್ಕೊತೀವಿ. ಕಾಯಂ ಆಗಲಿಲ್ಲ ಅಂದರೂ ಅದಕ್ಕೂ ತಯಾರಿ ಇರ್ತೀವಿ. ಬಟ್ ಎಲ್ಲ ಒಳ್ಳೇದಾಗಲಿ.